ಕಣ್ಣು ಸಾಲದು ನಿನ್ನ ನೋಡಲು. ಶೋರೆ ಸಾಂಗ್ ಲೈಕ್ ಇತ್ತು. ಓಹ್ ಥ್ಯಾಂಕ್ ಯು ಕಾಶಿ ಅವರೇ, ಗೌರಿ ಅವರೇ, ಟೀ ಕುಡಿತಾ ಇದ್ದೀರಾ? ಕುಡೀರಿ. ಗಿರಿ ಬರ್ಲಾ? ರೀ ಟೀ ಕುಡ್ಕೊಂಡು ಹೋಗಿ. ಬೇಡ ಗಿರಿ, ಅಲ್ಲೇ ಕುಡಿತೀನಿ. ಎಲ್ಲಿ? ಆಫೀಸಲ್ಲಿ. ಬಾಯ್. 100 ಕಣ್ಣು ಸಾಲದು. 100 ಕಣ್ಣು ಸಾಲದಂತೆ. ಅಕ್ಕ ಏನೇ ನೀನು ಬಾವ ಫೋನಲ್ಲಿ ಯಾರ ಜೊತೆನೋ ಹಾಗೆಲ್ಲ ಮಾತಾಡಿದ್ರು, ಯಾರು ಏನು ಅಂತ ಕೇಳ್ದೆ ಸುಮ್ಮನೆ ನಿಂತಿದ್ಯಲ್ಲೇ. ಏ ಗೌರಿ, ಪ್ರತ್ಯಕ್ಷವಾಗಿ ಕೇಂದ್ರರು ಪ್ರಮಾಣಿಸಿ ಕಾಣಬೇಕು. ಸುಮ್ಮನಿರ್ರಿ. ಇಲ್ಲ ಮಕ್ಕನ ಜೀವನ ಸುನಾಮೇಲೆ ಕೊಚ್ಕೊಂಡು ಹೋಗ್ತಿರೋ ಪೇಪರ್ ದೋಣಿ ಥರ ಆಗಿದೆ, ಪ್ರಮಾಣಿಸ್ ನೋಡ್ಬೇಕಂತೆ. ಅಕ್ಕ ಇದನ್ನ ಇಷ್ಟು ಈಸಿಯಾಗಿ ತಗೊಂಬೇಡ, ಏನಾದರೂ ಮಾಡಲೇಬೇಕು. ಹೌದು ಕಣೆ, ಈಗಲೇ ಹೋಗಿ ನೇರವಾಗಿ ಕೇಳ್ತೀನಿ. ಮಾವ, ಏಯ್ Yes, Jude. Tell me. ನೀನು ಹೇಳಿದ್ದೇನು, ಇವಾಗ ಮಾಡ್ತಿರೋದೇನು? Hey, Jude, cool. ನಾನೇನು ಮಾಡ್ತಿದ್ದೀರಿ? ಅಲ್ಲಿ ಬಿಸಿಲಿತ್ತು ಅಂತ ಇಲ್ಲಿ ಬಂದು ಕೂತ್ಕೊಂಡೆ. ವಾಟ್ಸ್ ರಾಂಗ್ ಇನ್ ದ್ಯಾಟ್? ನಿನ್ನ ತಲೆ. ಪೇಮೆಂಟ್ ಎಲ್ಲಿ? ಎಲ್ಲ ಪೇಮೆಂಟು? ಪೇಮೆಂಟಾ? ಅಷ್ಟೇ ತಾನೇ, ಕೊಡಲ್ಲ. ಏನು ಮಾಡ್ತೀಯಾ? ಮಾಡ್ಕೊ. ಏನು ಕೊಡಲ್ವಾ? ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಕೆಲಸ ಆಗೋವರೆಗೂ ನೀನು ಅನ್ಕೊಂಡಿರಲ್ಲ ಅಷ್ಟು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಹೀಗೆ ಹೇಳ್ತಿದ್ಯಾ? ಜೂಡ್ ಕೂಲ್. ಇವಾಗಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಅನ್ಕೊಳ್ದೇ ಇರೋ ಅಷ್ಟು ಪೇಮೆಂಟ್. ನಾನು 0 ಪೇಮೆಂಟ್ ಕೊಡೋಣ ಅನ್ಕೊಂಡೆ. ನೀನು ಅನ್ಕೊಂಡಿದ್ಯಾ? ಇಲ್ವಲ್ಲ? ಏನು ಪೇಮೆಂಟೇ ಕೊಡಬಾರ್ದು ಅಂತ ಅನ್ಕೊಂಡಿದ್ಯಾ? ಏಯ್, ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ ಕಣೋ. ನೀನು ನನ್ನ ಕೈನಲ್ಲಿ ಹೇಳ್ಸಿರೋ ಸುಳ್ಳಿನ ಮೇಲೆ 2 ಫ್ಯಾಮಿಲಿ ನಿಂತಿದೆ. ಒಂದು ಆ ಶಿವಪ್ರಸಾದ್ ಫ್ಯಾಮಿಲಿ, ಇನ್ನೊಂದು ಅವನ ಫ್ರೆಂಡ್ ಬಾಬು ಫ್ಯಾಮಿಲಿ. ಎಲ್ಲಿ ಯಾರನ್ನ ಹೆಂಗೆ ತಗ್ಲಾಕ್ಸಿ ನನ್ನ ಕಾಸಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಹೋಗ್ತೀಯಾ? ಸಿಗ್ತೀಯಾ? ಆವಾಗಿದೆ ಕಣೋ ನಿನಗೆ ಮಾರಿ ಜಾತ್ರೆ. ಬೇಬ್, ನಿನ್ ಮಾರಿ ಜಾತ್ರೆ ನೀನೇ ಇಟ್ಕೋ. ಆದ್ರೆ ನಾನು ಮಾತ್ರ ಬರಕ್ಕಾಗಲ್ಲ. 3 ದಿನ ಇಲ್ಲಿ ಆರಾಮಾಗಿದ್ದೆ. ಈಗ ಬಾಂಬೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಇನ್ಯಾವುದೋ ಕುರಿ, ಇನ್ಯಾರ್ದೋ ಮನೆ. ಜೀವನ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದ್ರೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರಯ್ಯ. 100 ಕಣ್ಣು ಸಾಲದು ನಿನ್ನ ನೋಡಲು. 100 ಓ ಸ್ಕಂದ, ಹೇಳಪ್ಪ. ಹೇಳ್ತಾರೆ ಬನ್ನಿ ಹೇಳಮ್ಮ. ಹೇಳ್ತಾರೆ ಏನೋ ಅಯೋಗ್ಯ, ಹೇಳಪ್ಪ. ಹೇಳ್ತಾರೆ ಶಿವರೇ. ಹೇಳಿ ಕಾಶವರೇ. ಹೇಳ್ತು ಬಾಬಾ ಹೇಳಿ ಗುರಿ. ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ ಯಾರು ಹೇಳ್ತಾ ಇಲ್ವಲ್ಲ? ಎಲ್ಲ ಟ್ರೈನ್ಗಳು ಒಂದೇ ಪ್ಲಾಟ್ಫಾರ್ಮ್ ನಿಲ್ಲಿಸ್ತಾ ಇರೋ ಥರ ಇದೆಯಲ್ಲ? ಸೇರೋ ತರ ಅಲ್ಲ ಬಾಬಾ, ಸೇರಾಗಿದೆ. ಏನೋ ಮಿಸ್ ಹೊಡಿತಾ ಇದೆ. ಹಾಳಾಗೋಲಿ. ಸ್ಟೇಷನ್ ಮಾಸ್ಟರ್ ಇಲ್ಲಿ? ಇಲ್ಲಿದ್ದೀನಿ. ಎಲ್ಲ ಸರಿ, ಆದ್ರೆ ಈ ಬೀದಿ ನಾಟಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ ಪರ್ಫಾರ್ಮೆನ್ಸ್ಗೆ ಬೇರೆ ಸ್ಟೇಜ್ ಸಿಗಿರ್ಬೇಕಾದ್ರೆ ಈ ಬೀದಿ ನಾಟಕ ಹೇಗಪ್ಪ ಅರ್ಥ ಆಗುತ್ತೆ? ಬೇರೆ ಸ್ಟೇಜು ಪರ್ಫಾರ್ಮೆನ್ಸಾ? ಕಲಾವಿದ್ರು ಯಾರು? ನೀವೇ. ನಾನು ರಿಮೋಟ್ ಕಾರ್ ಕೇಳಿದೆ, ಅದನ್ನೂ ಕೊಡಿಸ್ಲಿಲ್ಲ. ನಾನು ಅನಾರ್ಕಲಿ ಚೂಡಿದಾರ್ ಕೇಳಿದ್ರೂ ಕೊಡಿಸ್ಲಿಲ್ಲ. ಆದ್ರೆ ಕೇಳ್ದೆ ಇದ್ರು ಹೊಸ ಅಮ್ಮನ ಕೊಡಿಸ್ದೆ ಅಲ್ಲ. ಹೊಸ ಅಮ್ಮನ? ಏಯ್, ಏನ್ರ ಒಟ್ಟೊಟ್ಟಿಗೆ ನೀವು ಹೇಳ್ತಾ ಇರೋದು? ಇದ್ದದ್ದನ್ನೇ ಹೇಳ್ತಿಪ್ಪದು ಶಿವರೇ. ನಮಗೆಲ್ಲ ಗೊತ್ತಾಯ್ತು. ನಿಮ್ಗೆ 2ನೇ ಕುಟುಂಬ ಇಪ್ಪದು, ಅವ್ರಿಗೆ ಮಕ್ಳು ಇಪ್ಪದು, ಎಲ್ಲ ಗೊತ್ತಾಯ್ತು. ಶಿವ ನೋಡಿದ್ರಾ, ನಿಮ್ಮ ಹೆಸರನ್ನು 2 ಸಲ ಹೇಳ್ತಿದ್ದೀರಾ. ಒಂದು ನನಗೆ, ಇನ್ನೊಂದು ಅವಳ್ಗ. ರೀ, ನಾಚಿಕೆ ಆಗ್ಬೇಕ್ರಿ ನಿಮಗೆ. ನನ್ನ ನಂಬ್ಸೋದಕ್ಕೆ ಅವರು ಬಾಬುವ್ರ ಹೆಂಡತಿ ಅಂತ ಹೆಂಗ್ರಿ ಸುಳ್ಳು ಹೇಳಿದ್ರಿ? ಓ ಗಿರಿ, ಅದಾ ನೀನು ಕೇಳ್ತಾ ಇರೋದು? ಆಕ್ಚುಲಿ ಪರ್ಸನಲ್ ಲೋನ್ಗೆ ಭಗವಂತ ಮರ್ಸಿದ ನಾಟಕ ಅದು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ.
ಶಿವಪ್ನೆ ಎಂತ ತಪ್ಪುಗಳು ಮಾಡ್ಬಿಟ್ಟೆ ಶಿವಪ್ನೆ. ಆ ಹುಡುಗಿಗಳು ದುಡ್ಡುಗಳು ಕೊಡೋ ಇಲ್ಲ ನಾನು ಹೆಂಡತಿಗಳ ಕೈ ಹೇಳ್ತೀನಿ ಅಂತ ಎದುರಿಸ್ತಾವಳಪ್ಪ. ಅಲ್ಲಪ್ನೆ ಆ ಹುಡುಗಿಗಳನ್ನ ನೀನು ಕರ್ಕೊಂಡ್ಬಿಟ್ಟು ನನ್ನ ಹೆಗಳುಗಳಿಗೆ ಗಂಟುಗಳು ಹಾಕ್ಬಿಟ್ಟೆ. ಯಾಕೆ ಶಿವಪ್ನೆ ಮೊಸರುಗಳನ್ನ ನೀನು ತಿಂದ್ಬಿಟ್ಟು ನನ್ನ ಮುತ್ತಿಗೆ ಕೊಡಿಸ್ತಾ ಇದೆಯಲ್ಲಪ್ಪ. ಶಿವಪ್ನೆ ನಮ್ಮ ಹುಡುಗಿ ಕಸಿನ್ಗಳಕ ನಿಮ್ಮ ಹಾಬಿಗಳೇನು ಅಂತ ಕೇಳಿದ್ರೆ ಕೊಚ್ಚಾಕೋದು, ಕಡ್ದಾಕೋದು, ಕೈ ಕಾಲುಗಳು ತೆಗಿಯೋದು ಅಂತ ಹೇಳ್ತಾರಪ್ಪ. ಅವ್ರ ಹಾಬಿಗಳಕ ನಾನು ಪ್ರಯೋಗಗಳಾಗ್ಬಿಟ್ರೆ ಗೋಬಿ ಮಂಚೂರಿಗಳಾಗ್ಬಿಡ್ತೀನಪ್ಪ. ಶಿವಪ್ನೆ ನಿನ್ನ ದಮ್ಮಯ್ಯ ಅಂತೀನಪ್ಪ. ಆ ಹುಡುಗಿಗಳನ್ನ ನೀನೇ ಕಂಟ್ರೋಲ್ಗಳು ಮಾಡಪ್ಪ. ಅದಕ್ಕೆಗಳೇ ನನ್ನ ಕತೆಗಳೆಲ್ಲ ನಿಮ್ಮ ಹತ್ರ ತೋಡ್ಕೊಂಡಿದ್ದೀನಿ. ಈಗ ಆ ಹುಡುಗಿಗಳಲ್ಲಿ ಬರ್ತಾವಳೆ, ಅವಳನ್ನ ಕಂಟ್ರೋಲ್ ಮಾಡೋದು ಬಿಡೋದು ಎಲ್ಲ ನೀವು ಬಿಟ್ಟಿದ್ದು. ಶಿವಪ್ನೆ ನಾನು ಬರ್ತೀನಪ್ಪ. ಏ ಬಾಬು ಅಲ್ಲ ಬಾಬು ಮಾತು ಕೇಳ ಬಾಬು. ಅಲ್ಲ ಶಿವರೇ, ನಿಮ್ಮ ಆಫೀಸಲ್ಲಿ ಸಾಮೂಹಿಕ 2ನೇ ಮದುವೆ ಆಗಿರೋ ಹೆಂಗೆ? ಅಲ್ಲ ಐಡಿಯಾ ಒಳ್ಳೆ ಇತ್ತು. ಇದ್ರ ಬಗ್ಗೆ ನಾನು ಕೊಲೀಗ್ಸ್ ಹತ್ರ ಸ್ಟೇಷನ್ನಲ್ಲಿ ಮಾತಾಡ್ತೆ. ಅಲ್ಲ ಕೇಸ್ ಸ್ಟಡಿ ಪರ್ಪಸ್ಸಿಗೆ. ಓಹೋ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ನೀನು ಇಂಥವನಂತ ನನಗೆ ಗೊತ್ತಿರಲಿಲ್ಲ ಕಣೋ. ಅಲ್ವೋ, ಒಂದು ಸಂಸಾರ, ಒಂದು ಹೆಂಡತಿ ಅಂತ ನಾನು ಬದುಕಿಲ್ವಾ? ನನಗಿಲ್ದ ಭಾಗ್ಯ ನಿನಗೆ ಬೇಕೇನೋ? ಸಾರಿಮಾ ಲೇ ಅಯೋಗ್ಯ, ಮುದ್ದಾದ ಹೆಂಡತಿ, ಮುದ್ದಾದ ಮಕ್ಕಳಿರ್ಬೇಕಾರೆ ಬೇರೆ ಮಕ್ಕಳು ಬೇಕಾಗಿತ್ತೇನೋ ಪಾಪಿ. ಅಯ್ಯೋ ಅಪ್ಪ, ಯಾಕಪ್ಪ ಏನೇನೋ ಮಾತಾಡ್ತಾ ಇದೆಯಾ? ನಿನ್ನ ಮೇಲೆ ಆಣೆ, ನನ್ನ ಮಕ್ಕಳ ಮೇಲೆ ಆಣೆ, ಇದೆಲ್ಲ ಆಗಿದ್ದು ಪರ್ಸನಲ್ ಲೋನ್ಗೋಸ್ಕರ ಅಷ್ಟೇ. ಪರ್ಸನಲ್ ಲೋನ್ಗೋಸ್ಕರ 2ನೇ ಫ್ಯಾಮಿಲಿನ ಪರ್ಸನಲ್ ಆಗಿ ಇಟ್ಕೊಂಡಿದ್ರಾ? ಶಿವ ಅಕ್ಕ 2 ಅಲ್ಲ 3. ಸುಮ್ಮನೆ ರಮ್ಮ ನೀನು. ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ, ದಯವಿಟ್ಟು ನನ್ನನ್ನು ನಂಬಿ. ಅಲ್ಲ ಶಿವರೇ, ನೀವು ಸುಳ್ಳು ಹೇಳ್ತಿಲ್ಲ ಅಂಬುದಕ್ಕೆ ಸಾಕ್ಷಿ ಅಂತ. ಅಯ್ಯೋ ಕಾಶ್ ಅವರೇ, ನನ್ಗೆ ಏನು ಅಂತ ಹೇಳಿ, ಯಾಕೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಶಿವಪ್ರಸಾದ್. ಸರ್ ನಮಸ್ಕಾರ ಸರ್. ಸರ್ ಲೋನ್ ಅಂತೆ ಲೋನ್. ಯು ಫ್ರಾಡ್. ನಿನಗಿರೋದು ಒಂದೇ ಹೆಂಡತಿ, ಒಂದೇ ಸಂಸಾರ. 2ನೇ ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ತೀಯಾ? ನೀನ್ ಲೋನ್ ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ನೊಂದ್ಸಲಿ ಬ್ಯಾಂಕ್ ಕಡೆ ಬಾ, ಮಾಡ್ತೀನಿ. ಸರ್ ನೋಡಿದ್ರಾ, ಬ್ಯಾಂಕ್ ಆಫೀಸರೇ ಬಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಅಂತ ಹೇಳಿ ಹೋದ್ರು. ಈಗಲಾದ್ರೂ ನಂಬ್ತೀರಾ ನನ್ನ? ಏನಮ್ಮ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಹಾಗಾದ್ರೆ ಅವಳು ಯಾರು? ನಿಜ ನಾನು ಹೇಳ್ಬಿಡ್ತೀನಿ. ಅದು ನಾನು ಸುಳ್ಳಿನ ಸರಮಾಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನೀನು ನನ್ನ ಹತ್ರ ಮಾತಾಡಕ್ಕೆ ಬರಲಿಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನ ಜೊತೆ ಮಾತಾಡಬೇಕು. ಬಾ ಭಗವಂತ, ದಯವಿಟ್ಟು ಬಾ. ಇನ್ಮೇಲೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ನೋವು ಮಾಡಲ್ಲ. ಅವ್ರಿಗೆ ಕನಸುಗಳನ್ನು ಕಟ್ಟಿಸಿ ಮತ್ತೆ ಅದನ್ನು ಮುರಿಯೋ ಕೆಲಸ ಮಾಡಲ್ಲ. ಇದು ಸತ್ಯ. ಭಗವಂತ ನನ್ನ ಕ್ಷಮಿಸ್ಬಿಡು. ಕ್ಷಮಿಸೋದಕ್ಕೆ ನಾನು ಯಾರು ಶಿವಪ್ರಸಾದ್? ನಿನ್ನೊಳಗಿರೋ ಅಂತರಾತ್ಮ ನಿನ್ನನ್ನು ಕ್ಷಮಿಸಬೇಕು. ನನ್ನ ಅಂತರಾತ್ಮನೇ ಹೇಳಿದ್ದು ಭಗವಂತ, ನಾನು ಎಡವುತ್ತಾ ಇದ್ದೀನಿ ಅಂತ. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ನಿನ್ನೊಳಗೇ ಇರೋ ಭಗವಂತನನ್ನ ಎಲ್ಲಿ ಅಂತ ಹುಡುಕ್ತಾ ಇದೆಯಾ ಶಿವಪ್ರಸಾದ್? ಸತ್ಯ ಧರ್ಮ ನಿಷ್ಠೆಯಲ್ಲಿರೋರಿಗೆ ಭಗವಂತನನ್ನ ಹುಡುಕೋ ಅವಶ್ಯಕತೆಗಿಲ್ಲ. ಭಗವಂತನೇ ಅವರನ್ನ ಹುಡ್ಕೊಂಡು ಬರ್ತಾನೆ. ಹೇಗೆ ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನೋ ಹಾಗೆ. ಆದರೆ
ನೀನು ಸುಳ್ಳಿನ ಅಮಲಿನಲ್ಲಿದ್ದೆ. ಆಗ ನನ್ನ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೆ ನಾನು ಬರಲಿಲ್ಲ. ಖಂಡಿತ ಭಗವಂತ, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ನನಗೊಂದು ಡೌಟು. ಕೇಳು. ನಾನು ಒಂದು ಸುಳ್ಳು ಹೇಳಕ್ಕೆ ಹೋಗಿ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳಿಗೆ ಮತ್ತೊಂದು ಸುಳ್ಳು, ಹೀಗ ಸುಳ್ಳಿನ ಸರಮಾಲೆನೇ ಆಗೋಯ್ತು. ಅದ್ರ ಬದಲು ಒಂದೇ ಒಂದು ಸತ್ಯ ಹೇಳಿದ್ರೆ ಒಳ್ಳೇದು ಅನ್ನೋ ನೀತಿ ಹೇಳೋದಕ್ಕೆ ನೀನು ಆ ಅವತಾರದಲ್ಲಿ ಬಂದಿದ್ದ. ಶಿವಪ್ರಸಾದ್, ಇಲ್ಲಿ ಕಳ್ಳನು ನಾನೇ, ಸುಳ್ಳನು ನಾನೇ, ಸೂತ್ರನೂ ನಾನೇ, ಸ್ತೋತ್ರವೂ ನಾನೇ, ಜಾತಕವೂ ನಾನೇ, ಸೂತಕವೂ ನಾನೇ, ಒಳಿತು ನಾನೇ, ಕೆಡುಕು ನಾನೇ, ಸತ್ಯವೂ ನಾನೇ, ಮಿಥ್ಯವೂ ನಾನೇ. ನೀವೆಲ್ಲ ಯಾವ್ಯಾವ ಅವತಾರದಲ್ಲಿ ನನ್ನ ನೋಡಕ್ಕೆ ಬಯಸ್ತೀರೋ ನಾನು ಆ ಅವತಾರದಲ್ಲಿ ನಿಮಗೆ ಕಾಣಿಸ್ಕೊತೀನಿ. ಸತ್ಯವೇ ನಿಮ್ಮ ಮಾರ್ಗವಾದರೆ ಆ ಹಾದಿಲಿ ನಾನು ನಿಮಗೆ ಸತ್ಯ ದರ್ಶನ ಮಾಡಿಸ್ತೀನಿ. ಮೋಸವೇ ನಿಮ್ಮ ಮಾರ್ಗವಾದರೆ ನಿಮ್ಮ ಹಾದಿಲಿ ನಾನು ಮೋಸವಾಗೇ ಬರ್ತೀನಿ. ನೀವು ಬಿತ್ತೋ ಬೀಜಕ್ಕೆ ತಕ್ಕ ಫಲ ನೀಡುವುದಷ್ಟೇ ನನ್ನ ಕೆಲಸ. ಮಾವು ಬಿತ್ತಿದರೆ ಸಿಹಿ, ಬೇವು ಬಿತ್ತಿದರೆ ಕಹಿ. ಅಷ್ಟೇ ಶಿವಪ್ರಸಾದ್. ತಪ್ಪಾಯ್ತು ಭಗವಂತ. ನನ್ನಿಂದ ಆಗದಿರೋ ಕೆಲಸ ಹೇಳಿದಾಗ ಇನ್ನೊಬ್ಬರಿಗೆ ನೋವು ಮಾಡೋದು ಬೇಡ ಅಂತ ಸುಳ್ಳು ಹೇಳ್ತಾ ಬಂದೆ. ಆ ಸುಳ್ಳು ಖುಷಿ ಕೊಡ್ತು, ಅದಕ್ಕೆ ಹೀಗೆಲ್ಲ ಆಗೋಯ್ತು. ಸುಳ್ಳು ಅನ್ನೋದು ಅರವಳಿಕೆ ಮದ್ದಿನಂತೆ ಶಿವಪ್ರಸಾದ್. ಅದು ತಾತ್ಕಾಲಿಕವಾಗಿ ನೋವನ್ನೇ ಆಗಲಿ ದುಃಖವನ್ನೇ ಆಗಲಿ ಮರೆಸುತ್ತೆ. ಆದರೆ ಸತ್ಯ ಅನ್ನೋದು ಪಳೆಯುಳಿಕೆ ಇದ್ದಂತೆ. ಎಷ್ಟೇ ಕಾಲ ಕಳೆದ್ರೂ ಅದು ಅಳಿಯದ ಶಾಶ್ವತವಾದ ಆಸ್ತಿ. ಸುಳ್ಳು ಅನ್ನೋದು ಹೆಣ ಇದ್ದಂತೆ. ಅದನ್ನು ಹೊರಲು 4 ಜನ ಬೇಕು. ಅದನ್ನು ನೋಡಿ ಮರುಗೋರೆಷ್ಟೋ ಕೊರಗೋರೆಷ್ಟೋ. ಅದನ್ನು ಎಷ್ಟೇ ಮೆರವಣಿಗೆ ಮಾಡಿದ್ರೂ ಕೊನೆಗೆ ಅದು ಮಣ್ಣಾಗಲೇಬೇಕು. ಆದರೆ ಸತ್ಯ ಬೀಜ ಇದ್ದಂತೆ ಶಿವಪ್ರಸಾದ್. ಅದನ್ನು ಹೂತರೂ ಕೂಡ ಮತ್ತೆ ಎದ್ದು ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ. ಸತ್ಯಕ್ಕಿರೋ ಶಕ್ತಿ ಸಾಮಾನ್ಯವಾದುದಲ್ಲ. ಸುಳ್ಳು ಹೇಳಿ ಮೆರೆಯೋದಕ್ಕಿಂತ ಸತ್ಯ ಹೇಳಿ ಮರೆಯಾಗೋದೇ ಲೇಸು. ಏಕೆಂದರೆ ಸತ್ಯ ನಗ್ನವಾದುದು, ಮಿಥ್ಯ ಭಗ್ನವಾಗುವಂಥದ್ದು. ಎಸ್ ಸರ್. ನೋ ಸರ್. ಓಕೆ ಸರ್. ಹಾಂ. ಅಪ್ಪ, ಎಸ್. ಈ ಆಲದ ಮರನ ಇಂಗ್ಲಿಷಲ್ಲಿ ಏನಂತಾರೆ? ಆಹಾ ಆಹಾ ಆಹಾ. ಲೇ, ಇಂಗ್ಲಿಷ್ನಲ್ಲಿ ಆಲಮದಕ್ಕೆ ಬನಿಯಂಟ್ರಿ ಅಂತಾರೆ. ಅಲ್ಲ ಅಪ್ಪ, ಅದು ಬನಿಯಂಟ್ರಿ ಅಲ್ಲ, ಬ್ಯಾನಿಯಂಟ್ರಿ. ಮತ್ತೆ ಅಂದೆ. ಅದು ನನ್ನ ಮಗಳು ಕೇಳಿದ ಪ್ರಶ್ನೆಗೆ ಆಹಾ ಅನ್ನೋದು ನನ್ನ ಉದ್ಗಾರದ ರಿಯಾಕ್ಷನ್. ಯಾಕಪ್ಪ, ಕೇಳಬಾರ್ದಿತ್ತ? ಹಾಗಲ್ಲ ಮಗಳೇ, ಈಗಿನ ಕಾಲದ ಮಕ್ಕಳು ಪಾಪಾ ಪಾಪಾ ವಾಟ್ ಯು ಕಾಲ್ ಬ್ಯಾನಿಯಂಟ್ರಿ ಇನ್ ಕ್ಯಾನಡಾ ಅಂತ ಕೇಳ್ತಾರೆ. ಆದರೆ ನನ್ನ ಮಗಳು ಸ್ಪಷ್ಟವಾದ ಕನ್ನಡದಲ್ಲಿ ಆಲದ ಮರಕ್ಕೆ ಇಂಗ್ಲಿಷಲ್ಲಿ ಏನಂತಾರೆ ಅಂತ ಕೇಳಿದ್ದು. ಅದಕ್ಕೆ ಖುಷಿ ಹೇಳಿದ್ಲು. ಲೇ, ಅವಳು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡೋ. ಏನನ್ನ ಮಾತಾಡ್ತಾನೆ ತಲೆಹರಟೆ ತಂದು. ತಲೆಹರಟೆ ಮಾಡ್ತಾ ಇಲ್ಲಪ್ಪ, ನನ್ನ ಮಗಳ ಕನ್ನಡ ಪ್ರೇಮದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೆ. ಲೇ, ನಿನ್ನ ಮಗಳೇನೋ ಇಡೀ ನಮ್ಮ ಕುಟುಂಬವೇ ಕನ್ನಡಮಯ. ಹೆಮ್ಮೆ ಪಡು. ಬರೀ ಹೆಮ್ಮೆ ಅಷ್ಟೇ ಅಲ್ಲಪ್ಪ, ಅಹಂಕಾರ ಪಡ್ತೀನಿ. ನಾನು ಕನ್ನಡಿಗ ಅನ್ನೋ ಅಹಂಕಾರ ತೋರಿಸ್ತೀನಿ. ಇರಲಿ, ಈಗ ಆ ವಿಷಯಕ್ಕೆ ಬರ್ತೀನಿ. ಪ್ರಣಿ, ಆಲದ ಮರನ ಇಂಗ್ಲಿಷಲ್ಲಿ ಬ್ಯಾನಿಯನ್ ಟ್ರೀ ಅಂತ ಕರೀತಾರೆ. ಈಗ ಆ ಪ್ರಶ್ನೆ ಯಾಕೆ ಕೇಳಿದೆ? ಅಪ್ಪ, ನಮ್ಮ ಕಾಲೇಜಲ್ಲಿ ಸೈನ್ಸ್ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಮರಗಳ ಬಗ್ಗೆ ಬರಿಬೇಕು ಅಂತ. ಒಂದು ರೆಕಾರ್ಡ್ ರೆಡಿ ಮಾಡಬೇಕು. ಅದಕ್ಕೆ ಆಲದ ಮರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕೇಳಿದೆ. ಬರೀ ಆಲದ ಮರ ಅಷ್ಟೇ ಅಲ್ಲಮ್ಮ, ಪ್ರಕೃತಿಯ ಪ್ರತಿಯೊಂದು ಮರಕ್ಕೂ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಉದಾಹರಣೆಗೆ ಅಶ್ವತ್ಥ ಮರನೇ ತಗೋ. ಅದರಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ರಿಂದ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ ಅಂತ ದೊಡ್ಡವರು ಅದಕ್ಕೆ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ,
ಪ್ರತಿಯೊಂದು ಮರವು ದೈವ ಸ್ವರೂಪ. ಅದಕ್ಕೆ ನಾವು ಕೈ ಮುಗಿಬೇಕು, ತೊಂದರೆ ಕೊಡಬಾರ್ದು. ಕೊಡಬಾರ್ದು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲಪ್ಪ. ತೊಂದರೆ ಕೊಟ್ಟು ಆಗೋಗಿದೆ. ಕೊಟ್ಟುನೇ ಇವತ್ತು ಪ್ರಣಿ ಮರದ ಫೋಟೋನ ಕಟ್ ಮಾಡಿ ಬುಕ್ಕಲ್ಲಿ ಅಂಟಿಸೋ ಪರಿಸ್ಥಿತಿಗೆ ಬಂದಿರೋದು. ಪ್ರಣಿ, ಆ ಕಾಲದಲ್ಲಿ ಇದ್ದಂಥ ಎಷ್ಟೋ ಮರಗಳ ಸಂತತಿ ಈಗ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಕೆಲವೊಂದು ಮರಗಳು 3000 5000 ವರ್ಷಗಳು ಬದುಕ್ತಾ ಇತ್ತಂತೆ. ಎಲ್ಲೋ ಓದಿದ ನೆನಪು, ಆಫ್ರಿಕಾದಲ್ಲಿ ಬೋಬಾಬ್ ಟ್ರೀ ಅನ್ನೋ ಒಂದು ಮರ ಇದೆ. ಅದರಲ್ಲಿ 1.5 ಲಕ್ಷ ಲೀಟರ್ ನೀರು ಸಂಗ್ರಹ ಆಗುತ್ತಂತೆ. ಜನ ಅದನ್ನು ಬಳಸ್ಕೊಳ್ತಾರಂತೆ. ಮಾಲ್ಬೆರಿ ಅನ್ನೋ ಒಂದು ಮರ ಮಳೆಗಾಲದಲ್ಲಿ ಪಂಪ್ ಸೆಟ್ ತರ ನೀರನ್ನ ಹೊರಗೆ ಹಾಕುತ್ತಂತೆ. ಇಷ್ಟೇ ಅಲ್ಲ, ಈ ತರ ಚಿತ್ರ ವಿಚಿತ್ರವಾದ ಮರಗಳನ್ನ ಪ್ರಕೃತಿ ಮನುಷ್ಯನಿಗೋಸ್ಕರ ಕೊಟ್ಟಿದೆ. ಆದರೆ ಮನುಷ್ಯ ಅವುಗಳನ್ನ ಬರೀ ಹಣದ ರೂಪದಲ್ಲಷ್ಟೇ ನೋಡ್ತಾನೆ. ಅದಕ್ಕೆ ಈ ಸಮಸ್ಯೆ. ಅಪ್ಪ, ಮನುಷ್ಯ ಮರನೂ ಬಿಟ್ಟಿಲ್ಲ ಅಲ್ವಾ? ಇದು ತಪ್ಪಲ್ವಾ? ತಪ್ಪು ಅಂತ ಹೇಳಿದ ಮೇಲೂ ಜಾಸ್ತಿ ಮಾಡೋನೆ ಮನುಷ್ಯ ಕಣಮ್ಮ. ಮುಂಚೆ ಎಲ್ಲ ಕಾಯಿಲೆ ಮನುಷ್ಯನಿಗೆ ಬರದೆ ಇನ್ನೇನು ಮರಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಕರ್ಮನೋ ಏನೋ, ಕಾಯಿಲೆ ಅನ್ನೋದು ಮರಗಳಿಗೂ ಬರ್ತಾ ಇದೆ. ನಿಂಗೊಂದು ವಿಷಯ ಗೊತ್ತಾ ಪ್ರಣಿ? ನನಗೆ ಎಲ್ಲಾ ಮರಗಳು ಇಷ್ಟ, ಆದ್ರೆ ನಂದು ಅಂತ ಒಂದು ಫೇವ್ರೆಟ್ ಮರ ಇದೆ ಗೊತ್ತಾ? ಯಾವ್ದಪ್ಪ ಮರ? ನಿನ್ನನ್ನು ಕರ್ಕೊಂಡೋಗಿ ತೋರಿಸ್ತೀನಿ, ಅವಾಗ ನಿಂಗೆ ಗೊತ್ತಾಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ ದೊಡ್ಡ ದೊಡ್ಡ ಮರಗಳನ್ನು ನೋಡೋ ಅವಕಾಶನೇ ಇಲ್ಲ. ಎಲ್ಲವನ್ನು ಕಳೆದು ಬಿಟ್ಟಿದ್ದಾರೆ. ಹೀಗೆ ಹೋಗ್ತಾ ಇದ್ರೆ ಮುಂದಿನ ಜನ್ರೇಷನ್ನು ಮರಗಳನ್ನು ಫೋಟೋದಲ್ಲೋ ವಿಡಿಯೋದಲ್ಲೋ ಅಥವಾ ಪೇಂಟಿಂಗ್ಸಲ್ಲಿ ನೋಡಬೇಕಾಗುತ್ತೆ. ಪ್ರಣಿ, ನನ್ನ ಫೇವ್ರೆಟ್ ಮರ ತೋರಿಸೋದಕ್ಕೆ ನಿನ್ನ ನಾಳೆನೇ ಕರ್ಕೊಂಡು ಹೋಗ್ತೀನಿ. ಶಿವು, ನಿನಗೆ ಅಷ್ಟು ಹತ್ತಿರವಾಗಿರೋ ಮರ ಯಾವುದು? ಅಪ್ಪ, ನನಗೆ ಒಬ್ಬ ಒಳ್ಳೆ ಸ್ನೇಹಿತನ ಕೊಟ್ಟ ಮರ ಅದು. ಇವನು ಮತ್ತೆ ಫೋನ್ ಮಾಡ್ತಾವನು. ಎಸ್ ಸರ್. ನೋ ಸರ್. ಓಕೆ ಸರ್. ಗಾಡಿ ಎಷ್ಟು ಕನ್ಸಿಸ್ಟೆಂಟು ಅಂದರೆ, ನಾನೊಬ್ಬನೇ ಇರಬೇಕಾದ್ರೆ ಕೈ ಕೊಡ್ತಾ ಇರೋ ಗಾಡಿ ಜೊತೆಲಿ ನೀನಿದ್ರು ಕೈ ಕೊಟ್ಟಿದೆ ಇವತ್ತು. ಇಟ್ಸ್ ವೆರಿ ಕನ್ಸಿಸ್ಟೆಂಟ್. ಪರವಾಗಿಲ್ಲ ಅಪ್ಪ. ಅಪ್ಪ, ಮರ ತೋರಿಸ್ತೀನಿ ಅಂದ್ಬಿಟ್ಟು ಸಿಟಿಯಿಂದ ಆಚೆ ಕರ್ಕೊಂಡ್ ಬಂದಿದ್ಯಾ? ಇದು ಸಿಟಿಯಿಂದ ಆಚೆ ಇಲ್ಲ, ಸಿಟಿಯಿಂದ ತುಂಬ ಎತ್ತರದಲ್ಲಿದೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನೋಡ, ಇಡೀ ಬೆಂಗಳೂರು ಮಹಾನಗರನೇ ಕಾಣಿಸುತ್ತೆ. ಹೌದಪ್ಪ, ಈ ತರ ಜಾಗನ ನಾನು ಮುಂಚೆ ನೋಡೇ ಇಲ್ಲ. ಹೆಂಗ್ ನೋಡ್ತೀಯ? ನಿನಗೆ ಗೊತ್ತಿರೋದು ಮೂರೇ. ಒಂದು ಶಿವಕೃಪ, ಇನ್ನೊಂದು ನಿಮ್ಮ ಕಾಲೇಜು, ಇನ್ನೊಂದು ನಿಮ್ಮ ಟ್ಯೂಷನ್. ಇನ್ನೊಂದು ಜಾಗ ಮರ್ತ್ಬಿಟ್ಟೆ. ಯಾವುದು? ಹನುಮಾನ್ ಗುಡಿ. ಆಹಾ, ಜಾಣೆ ಜಾಣೆ ನನ್ನ ಮಗಳು. ಬೇರೆ ಹೆಣ್ಮಕ್ಳ ಥರ ಕಾಲೇಜ್ ಮುಗಿಸ್ಕೊಂಡು ನೀನು ಪಾರ್ಕು, ಸಿನಿಮಾ, ಚಾಟ್ ಸೆಂಟ್ರು ಅಂತ ಹೋಗಿದ್ದಿದ್ರೆ ನಿನಗೂ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗಿರೋದು. ಆದರೆ ನೀನು ಹಾಗೆ ಹೋಗಲ್ವಲ್ಲ. ನಿಮ್ಮಮ್ಮ ಕಲಿಸಿರೋ ಸಂಸ್ಕಾರಕ್ಕೆ ನಿನಗೆಲ್ಲವನ್ನು ನಾವೇ ತೋರಿಸ್ಬೇಕು. ಸರಿಪಾ. ಮರ ಎಲ್ಲಿ? ಮರದ ಹತ್ರನೇ ಬಂದಿದ್ದೀವಿ. ಬರೀ ಮರ ಅಷ್ಟೇ ಅಲ್ಲ, ಮರದ ಜೊತೆ ನನ್ನ ಸ್ನೇಹಿತನ ಮನೆನೂ ತೋರಿಸ್ತೀನಿ. ಅಪ್ಪ, ನಿನ್ ಸ್ನೇಹಿತ ಮನೇಲಿ ಇರ್ತಾರಾ? ಹುಚ್ಚುಡುಗಿ, ಅವನ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲಿರ್ತಾನೆ, ಎಲ್ಲೆಲ್ಲೂ ಇರ್ತಾನೆ. ನಿನಗೆ ನಿನ್ನ ಸ್ನೇಹಿತ ಅಂದರೆ ತುಂಬ ಇಷ್ಟನಾ ಅಪ್ಪ? ಬರೀ ಇಷ್ಟ ಅಲ್ಲಮ್ಮ, ಪ್ರಾಣ. ಪ್ರಾಣ ಇದ್ರೂ ಅವನ ಮೇಲೇನೆ, ಪ್ರಾಣ ಹೋದ್ರೂ ಅವನ ಹತ್ರನೇ. ಅಪ್ಪ ಬಿಡ್ತು ಅನು, ಹಿಂಗೆಲ್ಲ ಯಾಕೆ ಮಾತಾಡ್ತೀಯ ನೀನು? ಅದು ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಹಾಂ, ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ಬಿಡೋಣ. ಅಪ್ಪ, ಬಿಸಿಲು, ಕಾಲು ಸುಡುತ್ತೆ. ಕಾಲು ಸುಡಲ್ಲ, ಎಂಥದ್ದು ಸುಡಲ್ಲ. ನನ್ನ ಸ್ನೇಹಿತನ ಮನೆ ಪವಿತ್ರವಾದ ಜಾಗ. ಅಲ್ಲಿಗೆ ಹೋಗಬೇಕಾದ್ರೆ ಚಪ್ಪಲಿನ ಬಿಟ್ಟು ಹೋಗಬೇಕು. ಅದು ಅಲ್ಲದೆ ಮೊದಲನೇ ಸಾರಿ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಚಪ್ಪಲಿ ಬಿಡು. ಅಪ್ಪ, ನಿನ್ನ ಸ್ನೇಹಿತನ ಮನೆ ಏನು ದೇವಸ್ಥಾನನಾ ಚಪ್ಪಲಿ ಬಿಟ್ಟು ಹೋಗೋಕ್ಕೆ? ದೇವಸ್ಥಾನಕ್ಕಿಂತ ಮಿಗಿಲು ಕಣಮ್ಮ. ಒಟ್ಟಿನಲ್ಲಿ ನಿನ್ನ ಒಳ್ಳೆತನ ನೋಡಿ ಅವ್ನು ನಿನ್ನ ಜೊತೆನೂ ಮಾತಾಡ್ಸಿದ್ರೆ ನನಗಷ್ಟೇ ಸಾಕು. ಯಾಕಪ್ಪ, ಅವ್ರು ಮಾತಾಡಲ್ವಾ? ಎಲ್ಲದಕ್ಕೂ ಪ್ರಶ್ನೆ ಕೇಳಬಾರ್ದು. ಚಪ್ಪಲಿ ಬಿಡು. ಗೌರಿ, ನಮ್ಮ ಕೈಲಿ ಏನಿದೆ ಹೇಳೋ? ಅದಕ್ಕೆ ಅಲ್ವಾ ಎಲ್ಲ ಭಗವಂತನ ಕೈಲಿರೋದು ಅಂತ ಅವ್ನು ಸೇವೆ ಮಾಡಕ್ಕೆ ಹೊರಟಿರೋದು. ಈಗ ಏನು ಮಾಡಬೇಕು ಅಂತಿದ್ಯಾ? ಹೇಳಿದ್ನಲ್ಲ, ನಮ್ಮ ಶಂಕರ್ಪುರದಲ್ಲಿ ಒಂದು ಮರ ಇದೆಯಲ್ಲ, ಆ ದೊಡ್ಡ ಮರನಾ? ಹ್ಞೂ ಅಕ್ಕ, ಅದೇ ಮರ. ಆ ಮರಕ್ಕೆ ಅರಶಿನದ ದಾರ ಸುತ್ತಿ 9 ಥರದ ಹೂವು, 9 ಥರದ ಹಣ್ಣಿಟ್ಟು ಪೂಜೆ ಮಾಡಬೇಕಂತೆ. ಹೌದಾ? ನನಗಿದು ಗೊತ್ತೇ ಇರಲಿಲ್ಲ. ಏನಕ್ಕ ಹೀಗೆ ಹೇಳ್ತೀಯಾ? ನೀನು ತುಂಬ ಫಾಲೋ ಮಾಡ್ತೀಯಲ್ಲ ಗುರೂಜಿ. ಅದೇ ಬೆಳಗ್ಗೆ 7:15 ಟಿವಿಲಿ ಬರ್ತಾರಲ್ಲ ಅವರೇ ಈ ವ್ರತದ ಬಗ್ಗೆ ಹೇಳಿದ್ದು. ಹೌದಾ? ಹಾಗಿದ್ರೆ ಗೌರಿ, ನಿನ್ನ ಆಸೆ ಪೂರೈಸ್ತು ಅಂತಾನೆ ಅನ್ಕೋ.
ಅವ್ರು ಹೇಳಿದ ಒಂದು ಮಾತು ಇವತ್ತಿನವರೆಗೂ ಮಿಸ್ ಆಗಿಲ್ಲ. ನಾನು ಲೈವಲ್ಲಿ ಕಾಲ್ ಮಾಡಿದ್ದೆ, ಸ್ಕಂದನ್ ಬಗ್ಗೆ ಕಣ್ಣಲ್ಲಿ ಕಂಡಂಗೆ ಹೇಳ್ಬಿಟ್ರು ಗೊತ್ತಾ. ನನ್ನ ವಾಯ್ಸ್ ಕೇಳಿ ನಮ್ಮ ಯಜಮಾನರು ತುಂಬ ಖುಷಿ ಪಟ್ಬಿಟ್ರು. ಹೌದೇನಕ್ಕ, ನಾನು ಲೈವಲ್ಲೇ ಕಾಲ್ ಮಾಡಿದ್ದೆ, ಆದರೆ ಆ್ಯಂಕರು ನಿಮ್ಮ ಮನೆ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ಕೇಳಿಸ್ಕೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಆ ಮರದ ಹತ್ರ ಹೋಗಿ ವ್ರತ ಮಾಡ್ತೀನಿ, ಒಂದು ಮಗು ಅಂತ ಆಗಿ ನನ್ನನ್ನು ಅಮ್ಮ ಅಂತ ಕರೆದ್ರೆ ಸಾಕು. ಯಾರೋ ಬಂದ್ರು ಅನ್ಸುತ್ತೆ, ಹೋಗಿ ನೋಡ್ತೀನಿ. ನಿಮ್ಮನ್ನ ಎಲ್ಲೋ ನೋಡ್ತಾ ಇದ್ದಿದ್ಯಲ್ಲ. ಮಹಾಶಿವರಾತ್ರಿ ಹಬ್ಬದ ದಿವಸ ನೋಡಿರ್ತೀರ.